ಫಸ್ಟ್ BA ಸೆಕೆಂಡ್ ಸೆಮಿಸ್ಟರ್ ಜಿಯೋಗ್ರಫಿ ಸ್ಟೂಡೆಂಟ್ಸ್ ಏನಿದ್ರಿ 5 and 10 ಮಾರ್ಕ್ಸ್ ಕ್ವಶನ್ಸ್ ಅಷ್ಟೇ ನಾನು ಶೇರ್ ಮಾಡಿದ್ದೆ. ಕೆಲವು ಮಕ್ಕಳು ಆನ್ಸರ್ಸ್ ಕೂಡ ಬೇಕು ಅಂತ ಕೇಳಿರೋದಕ್ಕೆ ನಾನು ಇಲ್ಲಿ ಚಿಕ್ಕದಾಗಿ ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನಿದೆ ಅದನ್ನು ಬರೆದು ಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ನೋಡ್ಕೊಳ್ಳಿ. ನಾಳೆನೇ ಎಕ್ಸಾಮ್ ಇರೋದ್ರಿಂದ ಈಗ ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ. ನಿಮಗೆ ಇದು ಒಂದು 50% ಹೆಲ್ಪ್ ಆಗಬಹುದು ಅಂತ ಅಂದ್ಕೋತೀನಿ. ಹಾಗಾಗಿ ಲಾಸ್ಟ್ ಟೈಮ್ ಏನು ಕ್ವಶನ್ಸ್ ಹಾಕಿದ್ದೆ ಅದೇ ಕ್ವಶನ್ಸ್ಗೆ ನಾನು ಈಗ ಆನ್ಸರ್ಸ್ ಅಂದರೆ ಪಾಯಿಂಟ್ಗಳನ್ನು ಹಾಕಿರೋವಂಥದ್ದು. ಇದರಲ್ಲಿ ಮೊದಲನೇ ಪ್ರಶ್ನೆ, ವಾಯುಗುಣವನ್ನು ನಿರ್ಧರಿಸುವಂಥ ಅಂಶಗಳು ಯಾವುವು ಅಂತ ಬರುತ್ತೆ ಅಂತ ಹೇಳಿದ್ದೆ. ಇದರಲ್ಲಿ 10 ಪಾಯಿಂಟ್ಗಳನ್ನು ನೀವು ಹಾಕಬೇಕಾಗತ್ತೆ. ಇದು 10 ಪಾಯಿಂಟ್ ಇರೋದ್ರಿಂದ ನಿಮಗೆ ಹೆಚ್ಚು ಕಡಿಮೆ 10 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ. ಅದರಲ್ಲಿ ಮೊದಲನೇದು ಅಕ್ಷಾಂಶ ಅಥವಾ ಭೌಗೋಳಿಕ ಸ್ಥಾನ. ಅಂದರೆ ಭೂಮಿಯ ಮೇಲೆ ಕಂಡುಬರುವಂಥ ವಾಯುಗುಣ ಏನಿದೆ, ನಿಮಗೆ ವಾಯುಗುಣ ಅಂದರೆ ಏನು ಅನ್ನೋದನ್ನು ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೀನಿ. ಅಂದರೆ ದೀರ್ಘಾವಧಿಯ ಹವಾಮಾನದ ಸರಾಸರಿ ಮೊತ್ತವನ್ನೇ ವಾಯುಗುಣ ಅಂತ ಹೇಳುವಂಥದ್ದು. ಅಂದರೆ ದೀರ್ಘಾವಧಿಯ ಹವಾಮಾನದ ಸರಾಸರಿಯನ್ನು ನಾವು ಒಟ್ಟಾಗಿ ವಾಯುಗುಣ ಅಂತ ಹೇಳ್ತೀವಿ. ಈ ವಾಯುಗುಣವನ್ನು ನಿರ್ಧರಿಸುವಂಥ ಅಂಶಗಳು ಅಂದಾಗ ಅಕ್ಷಾಂಶ ಅಥವಾ ಭೌಗೋಳಿಕ ಸ್ಥಾನ. ಅಂದರೆ ಅಕ್ಷಾಂಶಗಳು ಸೂರ್ಯನ ಕಿರಣವನ್ನು ಪಡೆಯೋದಕ್ಕೆ ಅಕ್ಷಾಂಶಗಳು ಏನಿದೆ, ಪ್ರತಿ ಅಕ್ಷಾಂಶವೂ ಸಹ ವಿಭಿನ್ನ ರೀತಿಯಲ್ಲಿ ಸೂರ್ಯನ ಕಿರಣಗಳನ್ನು ಪಡೆಯುತ್ತೆ. ಅಂದರೆ 0 ಡಿಗ್ರಿ ಸಮಭಾಜಕ ವೃತ್ತ ರೇಖೆ ಏನಿದೆ ಇದು ಸೂರ್ಯನ ನೇರವಾದ ಕಿರಣಗಳನ್ನು ಪಡೆದ್ರೆ, ನಂತರ 60 ಡಿಗ್ರಿ 70 ಡಿಗ್ರಿ 80 ಡಿಗ್ರಿ ಅಕ್ಷಾಂಶಕ್ಕೆ ಹೋದಂತೆಲ್ಲ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳ್ತಾ ಹೋಗುತ್ತೆ. ಹಾಗಾಗಿ ಎಲ್ಲಿ ಅಂದರೆ ಸೂರ್ಯನ ನೇರ ಕಿರಣಗಳು ಯಾವ ಅಕ್ಷಾಂಶದ ಮೇಲೆ ಬೀಳುತ್ತೋ, ಅಂದರೆ ಭೂಮಿಯ ಮಧ್ಯಭಾಗ, ಈ ಅಕ್ಷಾಂಶ ಅಥವಾ ಭೂಮಿಯ ಮಧ್ಯಭಾಗದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದಾಗ ಅಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತೆ. ಹಾಗೆಯೇ ಓರೆಯಾದ ಕಿರಣಗಳನ್ನು ಪಡೆಯುವಂತಹ ಈ ಧ್ರುವ ಪ್ರದೇಶಗಳಲ್ಲಿ ವಾಯುಗುಣ ತಂಪಾದ ವಾಯುಗುಣವನ್ನು ಪಡ್ಕೊಂಡಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಅಕ್ಷಾಂಶ ಅಥವಾ ಭೌಗೋಳಿಕ ಸ್ಥಾನ ಏನಿದೆ ಇದು ಸಹ ವಾಯುಗುಣವನ್ನು ನಿರ್ಧರಿಸುವಂಥ ಅಂಶಗಳು. ಅಂದರೆ ನೇರವಾದ ಕಿರಣಗಳು ಬೀಳುವಂಥ ಸ್ಥಳದಲ್ಲಿ ಹೆಚ್ಚು ಉಷ್ಣಾಂಶದಿಂದ ಕೂಡಿದರೆ, ಓರೆಯಾದ ಸೂರ್ಯನ ಕಿರಣಗಳನ್ನು ಪಡೆಯುವಂಥ ಪ್ರದೇಶ ಶೀತ ವಲಯವಾಗಿರುತ್ತೆ. ಹಾಗಾಗಿ ಇದು ಸಹ ವಾಯುಗುಣವನ್ನು ನಿರ್ಧರಿಸುವಂಥ ಅಂಶ. ಇನ್ನು ಎರಡನೇ ಪಾಯಿಂಟ್, ಸಮುದ್ರದಿಂದ ಇರುವಂತಹ ಎತ್ತರ. ಇದು ವಾಯುಗುಣವನ್ನು ನಿರ್ಧರಿಸುವಂಥ ಎರಡನೇ ಪ್ರಮುಖ ಅಂಶ. ನಿಮಗೆ ಗೊತ್ತಿರೋ ಹಾಗೆ ಎತ್ತರಕ್ಕೆ ಹೋದಂತೆಲ್ಲ ಉಷ್ಣಾಂಶ ಕಡಿಮೆಯಾಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲೆಲ್ಲಿ ಎತ್ತರದ ಪ್ರದೇಶಗಳು ಅಥವಾ ಉನ್ನತ ಭೂಭಾಗಗಳು ಇರುತ್ತೋ ಅಲ್ಲೆಲ್ಲ ಕಡಿಮೆ ಉಷ್ಣಾಂಶದಿಂದ ಕೂಡಿದರೆ, ತಗ್ಗು ಪ್ರದೇಶಗಳು ಹೆಚ್ಚು ಉಷ್ಣಾಂಶದಿಂದ ಕೂಡಿರುತ್ತೆ. ಅಂದರೆ ಒಂದು ಪ್ರದೇಶದ ವಾಯುಗುಣವನ್ನು ಆ ಪ್ರದೇಶದ ಎತ್ತರ ಕೂಡ ನಿರ್ಧರಿಸುತ್ತೆ. ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ಪ್ರವಾಸಿ ಕೇಂದ್ರಗಳು ಯಾವುದಾದ್ರೂ, ಈಗ ಊಟಿ, ಕೊಡೈಕೆನಾಲ್, ಇದೆಲ್ಲ ಎತ್ತರದ ಪ್ರದೇಶಗಳು. ಈ ಪ್ರದೇಶಗಳಿಗೆಲ್ಲ ಹೋದಾಗ ಅಲ್ಲಿ ತಂಪಾದ ವಾಯುಗುಣವನ್ನು ನೀವು ನೋಡ್ತೀರಾ. ಅಂದರೆ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಇದೊಂದು. ಹಾಗೆಯೇ ಸಾಗರಗಳಿಂದ ಇರುವಂಥ ದೂರ, ಮೂರನೇ ಪಾಯಿಂಟ್. ಅಂದರೆ ಭೂಮಿಯ ಮೇಲೆ ಜಲಭಾಗ ಮತ್ತು ಭೂಭಾಗಗಳ ಹಂಚಿಕೆ ವೈವಿಧ್ಯಮಯವಾಗಿ ಇರೋದನ್ನು ನೋಡ್ತೀವಿ. ಅಂದರೆ ಎಲ್ಲಿ ಸಾಗರದ ಸಮೀಪ ಭೂಪ್ರದೇಶ ಇರುತ್ತೋ, ಈ ಸಾಗರದ ಸಮೀಪ ಇರುವಂಥ ಭೂಪ್ರದೇಶದಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತೆ. ಹಾಗೆಯೇ ಸಾಗರದಿಂದ ದೂರಕ್ಕೆ ಹೋದಂತೆಲ್ಲ ಇಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ. ಸಾಗರದ ಸಮೀಪದಲ್ಲಿ ಇರುವಂಥ ಪ್ರದೇಶಗಳಲ್ಲಿ ಉಷ್ಣಾಂಶ ಯಾಕೆ ಹೆಚ್ಚು ಅಂದರೆ, ನೀರು ಹೀರ್ಕೊಂಡಂಥ ಉಷ್ಣಾಂಶ ಏನಿದೆ ಆ ಉಷ್ಣಾಂಶವನ್ನು ಮತ್ತೆ ಬಿಡುಗಡೆ ಮಾಡುತ್ತೆ. ಅಂದರೆ ಇದು ಉಷ್ಣಾಂಶ ಬಿಡುಗಡೆ ಮಾಡುವಂಥ ಪ್ರಕ್ರಿಯೆ ತುಂಬ ನಿಧಾನ. ಆದರೆ ಭೂಭಾಗ ಆದರೆ ಅತಿ ಬೇಗನೆ ಕಾಯುತ್ತೆ, ಹಾಗೆಯೇ ಅತಿ ಬೇಗನೆ ತಂಪಾಗ್ಬಿಡುತ್ತೆ. ಆದರೆ ಸಾಗರದ ಭಾಗ ಹಾಗಲ್ಲ, ಇದು ಕಾಯೋದು ಅಂದರೆ ಉಷ್ಣಾಂಶವನ್ನು ಹೀರ್ಕೊಳ್ಳೋದು ಸಹ ನಿಧಾನ. ಹಾಗೆಯೇ ಅದು ಉಷ್ಣಾಂಶವನ್ನು ಬಿಡೋದು ಅಂದರೆ ಹೊರ ಬಿಡುವಂಥದ್ದು ಇದು ಸಹ ತುಂಬ ನಿಧಾನ ಆಗಿರೋದ್ರಿಂದ ಅಲ್ಲಿನ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಉಷ್ಣಾಂಶ ಹೆಚ್ಚಾಗಿದ್ದರೆ ಭೂಭಾಗಗಳಲ್ಲಿ
ಉಷ್ಣಾಂಶ ಕಡಿಮೆ ಇರುತ್ತೆ. ಹಾಗಾಗಿ ಸಾಗರದ ಪ್ರದೇಶ ಅಂದರೆ ಹತ್ತಿರದ ಪ್ರದೇಶದಲ್ಲಿ ವಾಯುಗುಣ ಬೇರೆ ರೀತಿ ಇದ್ದರೆ ಸಾಗರದಿಂದ ದೂರ ಇರುವಂಥ ಪ್ರದೇಶಗಳಲ್ಲಿ ವಾಯುಗುಣ ಬೇರೆ ರೀತಿ ಇರುತ್ತೆ. ಹಾಗೆಯೇ ಪರ್ವತ ಸರಣಿಗಳು ಹಬ್ಬಿರುವ ರೀತಿ ಇರಬಹುದು, ಇದು ಸಹ ಉಷ್ಣಾಂಶದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅಂದರೆ ಕೆಲವೊಂದು ಪರ್ವತಗಳು ಮಾರುತಗಳಿಗೆ ವಿರುದ್ಧವಾಗಿ ಹಬ್ಬಿದ್ರೆ ಆ ಪರ್ವತಗಳು ಮಾರುತವನ್ನು ತಡೆ ಹಿಡಿಯುತ್ತೆ. ಅಲ್ಲೇ ತಡೆ ಹಿಡಿದು ಪರ್ವತಗಳ ಹಿಂಭಾಗ ಏನಿದೆ, ಹಿಂಭಾಗದಲ್ಲಿ ಉಷ್ಣಾಂಶ ಹೆಚ್ಚಿರೋ ಹಾಗೆ ನೋಡ್ಕೊಳ್ಳುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಪಶ್ಚಿಮ ಘಟ್ಟಗಳಿರಬಹುದು, ಇವು ಮಾರುತಗಳನ್ನು ತಡೆದು ಅಲ್ಲೇ ಮಳೆಯನ್ನು ಸುರಿಸ್ಕೊಳ್ಳುತ್ತೆ. ನಂತರ ಈ ಪಶ್ಚಿಮ ಘಟ್ಟಗಳ ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ಈ ಕಡೆ ಗುಲ್ಬರ್ಗ, ರಾಯಚೂರು ಇವೆಲ್ಲ ಪ್ರದೇಶಗಳು ಉಷ್ಣ ಪ್ರದೇಶಗಳಾಗಿ ಇರೋವಂಥದ್ದು. ಯಾಕಂದರೆ ಪರ್ವತಗಳು ಅಲ್ಲೇ ಮಾರುತಗಳನ್ನು ತಡೆದು ಮಳೆಯನ್ನು ಸುರಿಸ್ಕೊಂಡಿರೋಂಥ ಕಾರಣ. ಇನ್ನು ಸಾಗರ ಪ್ರವಾಹಗಳು ಅಂದರೆ ಉಷ್ಣ ಸಾಗರ ಪ್ರವಾಹಗಳು ಇರುವಂಥ ಕಡೆ ಉಷ್ಣ ವಾಯುಗುಣ ಇರುತ್ತೆ. ಹಾಗೆಯೇ ಶೀತ ಸಾಗರ ಪ್ರವಾಹಗಳು ಹರಿಯುವಂಥ ಕಡೆ ಶೀತ ವಾಯುಗುಣ ಇರುತ್ತೆ. ಹಾಗೆಯೇ ಮೇಲ್ಮೈ ಆವರಿಸುವಿಕೆ ಅಂತ ಹೇಳಿದಾಗ ಭೂಮಿಯ ಮೇಲೆ ಕಂಡುಬರುವಂಥ ಮಣ್ಣು, ಸಸ್ಯವರ್ಗ, ಹಿಮ. ಅಂದರೆ ಯಾವ ಮಣ್ಣು ಅತಿ ಹೆಚ್ಚು ಉಷ್ಣಾಂಶವನ್ನು ಹೀರ್ಕೊಳ್ಳುತ್ತೋ ಅಲ್ಲಿ ಉಷ್ಣಾಂಶ ಹೆಚ್ಚಿರುತ್ತೆ. ಸಸ್ಯವರ್ಗ ಅಂದಾಗ ಅತಿ ಹೆಚ್ಚು ಸಸ್ಯಗಳಿಂದ ಕೂಡಿರೋ ಪ್ರದೇಶದಲ್ಲಿ ವಾಯುಗುಣ ತಂಪಾಗಿರುತ್ತೆ. ಯಾಕಂದರೆ ಉಷ್ಣಾಂಶವನ್ನೆಲ್ಲ ಸಸ್ಯವರ್ಗನೇ ಹೀರ್ಕೊಳ್ಳೋ ಅಂಥದ್ದು. ಹಾಗೆಯೇ ಜ್ವಾಲಾಮುಖಿ ಕಾರ್ಯಾಚರಣೆ, ಸೂರ್ಯನ ಕಲೆಗಳು. ಜ್ವಾಲಾಮುಖಿ ಕಾರ್ಯಾಚರಣೆ ಅಂದರೆ ಎಲ್ಲೆಲ್ಲಿ ಜ್ವಾಲಾಮುಖಿ ಇರುತ್ತೋ ಆ ಪ್ರದೇಶಗಳಲ್ಲೆಲ್ಲ ಉಷ್ಣಾಂಶ ಹೆಚ್ಚಾಗಿರುತ್ತೆ. ಯಾಕಂದರೆ ಜ್ವಾಲಾಮುಖಿಯಿಂದ ಹೊರಬೀಳುವಂಥ ಧೂಳಿನ ಕಣ, ಇಂಗಾಲಾಮ್ಲ ಇದೆಲ್ಲ ವಾಯುಮಂಡಲದಲ್ಲಿ ಸೇರಿ ಜ್ವಾಲಾಮುಖಿ ಕಾರ್ಯಾಚರಣೆ ಇರುವಂಥ ಕಡೆ ಉಷ್ಣಾಂಶ ಕಡಿಮೆ ಇರುತ್ತೆ. ಯಾಕಂದರೆ ಧೂಳಿನ ಕಣ ಎಲ್ಲ ವಾಯುಮಂಡಲವನ್ನು ಸೇರಿ ಸೂರ್ಯನ ಕಿರಣಗಳನ್ನು ಕವರ್ ಮಾಡ್ಕೊಬಿಡುತ್ತೆ. ಅಂದರೆ ತಡೆ ಹಿಡಿಯೋದ್ರಿಂದ ಆ ಪ್ರದೇಶದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಸೂರ್ಯನ ಕಲೆಗಳು ಇದು ಸಹ ವ್ಯತ್ಯಾಸವನ್ನು ಹೊಂದೋದ್ರಿಂದ ಎಲ್ಲಿ ಸೂರ್ಯನ ಕಲೆಗಳು ಹೆಚ್ಚಾಗಿರುತ್ತೋ ಆ ಅವಧಿನಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ. ಯಾವ ಅವಧಿನಲ್ಲಿ ಸೂರ್ಯನ ಕಲೆಗಳು ಕಡಿಮೆ ಇರುತ್ತೋ ಆಗ ಉಷ್ಣಾಂಶ ಹೆಚ್ಚಿರುತ್ತೆ. ಇನ್ನು ಸೂರ್ಯ ಮತ್ತು ಭೂಮಿಯ ಅಂತರ. ಭೂಮಿ ಅಂತರ ಅಂದರೆ ಭೂಮಿ ಸೂರ್ಯನಿಗೆ ಸಮೀಪದಲ್ಲಿ ಸುತ್ತುವಾಗ ಉಷ್ಣಾಂಶ ಹೆಚ್ಚು, ದೂರದಲ್ಲಿ ಸುತ್ತುವಾಗ ಉಷ್ಣಾಂಶ ಕಡಿಮೆ ಅಂತ. ಇನ್ನು ಸೂರ್ಯಜನ್ಯ ಶಾಖವನ್ನು ನಿಯಂತ್ರಿಸುವಂಥ ಅಂಶಗಳು ಅಂತ ತಗೊಂಡಾಗ ಸೂರ್ಯಕಿರಣಗಳ ಕೋನ. ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಎಲ್ಲ ದಿಕ್ಕಿನಲ್ಲೂ ಒಂದೇ ನೇರವಾಗಿ ಬೀಳೋದಿಲ್ಲ. ಇದು ಓರೆಯಾಗಿ ಬೀಳೋದ್ರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಪ್ರದೇಶದಲ್ಲಿ ನೇರ ಕಿರಣ ಬಿದ್ದರೆ ಅಲ್ಲಿ ಶಾಖ ಹೆಚ್ಚಿರುತ್ತೆ, ಓರೆಯಾಗಿ ಬಿದ್ದಂಥ ಸ್ಥಳದಲ್ಲಿ ಶಾಖ ಕಡಿಮೆ ಇರುತ್ತೆ. ಇದು ಸಹ ಸೂರ್ಯನ ಶಾಖ, ಸೂರ್ಯಜನ್ಯ ಅಂದರೆ ಸೂರ್ಯನ ಶಾಖವನ್ನು ನಿಯಂತ್ರಿಸುವ ಅಂಶ. ಎರಡನೇದು ವಾಯುಮಂಡಲ ಅಂದರೆ ಸೂರ್ಯನಿಂದ ಬಂದಂಥ ಕಿರಣಗಳು ಅಥವಾ ವಿಕಿರಣದ ಅಲೆಗಳು ಭೂಮಿಯನ್ನು ತಲುಪಬೇಕು ಅಂದರೆ ವಾಯುಮಂಡಲವನ್ನು ಹಾದು ಬರಬೇಕಾಗತ್ತೆ. ಈ ಥರ ವಾಯುಮಂಡಲವನ್ನು ಹಾದು ಬರಬೇಕಾದ್ರೆ ಅಲ್ಲಿರುವಂಥ ಧೂಳಿನ ಕಣಗಳು, ಹಾಗೆಯೇ ಹೊಗೆ, ಇಂಗಾಲಾಮ್ಲ ಇವೆಲ್ಲವೂ ಸಹ ಸೂರ್ಯನ ಕಿರಣಗಳನ್ನು ಹೀರ್ಕೊಳ್ಳುತ್ತೆ. ಇದೆಲ್ಲವೂ ಹೀರ್ಕೊಂಡ ಮೇಲೆ ಭೂಮಿಯನ್ನು ತಲುಪುವಂಥ ಸೂರ್ಯನ ಕಿರಣಗಳ ಪ್ರಮಾಣ ಕಡಿಮೆ ಇರುತ್ತೆ. ಅಂದರೆ 31% ಮಾತ್ರ ಸೌರಶಾಖ ಭೂಮಿಯನ್ನು ಬಂದು ತಲುಪುವಂಥದ್ದು. ಅಂದರೆ ವಾಯುಮಂಡಲದಲ್ಲಿ ಇರುವಂಥ ಈ ಜಲಾಂಶ, ಧೂಳು, ಮೋಡಗಳು ಇವೆಲ್ಲವೂ ಸಹ ಸೂರ್ಯನ ಕಿರಣವನ್ನು ಅಲ್ಲೇ ಹೀರ್ಕೊಂಡಿರುತ್ತೆ ಅಂತ. ಇನ್ನು ಹಗಲಿನ ಅವಧಿ ಸೂರ್ಯಶಾಖದ ಮೇಲೆ ನಿಯಂತ್ರಿಸುವಂಥ ಅಂಶಗಳು ಅಂದಾಗ ಹಗಲಿನ ಅವಧಿನಲ್ಲೂ ಸಹ ವ್ಯತ್ಯಾಸ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಬೇಸಿಗೆ ಸಮಯದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಹಗಲಿನ ಅವಧಿ ದೀರ್ಘವಾಗಿರುತ್ತೆ, ಚಳಿಗಾಲದಲ್ಲಿ ಹಗಲಿನ ಅವಧಿ ಕಡಿಮೆ ಇರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇದು ಸಹ ಉಷ್ಣಾಂಶದ ಪ್ರಮಾಣವನ್ನು ನಿರ್ಧರಿಸುತ್ತೆ. ಯಾವಾಗ ಹಗಲಿನ ಅವಧಿ ದೀರ್ಘವಾಗಿರುತ್ತೋ ಅಲ್ಲಿ ಅಧಿಕ ಉಷ್ಣಾಂಶ ಇದ್ದರೆ, ಹಗಲಿನ ಅವಧಿ ಕಡಿಮೆ ಇದ್ದಾಗ ಕಡಿಮೆ ಉಷ್ಣಾಂಶ ಇರುತ್ತೆ. ಇನ್ನು ಸೂರ್ಯ ಮತ್ತು ಭೂಮಿಯ ಅಂತರ. ಭೂಮಿ ಸೂರ್ಯನನ್ನು ಅಂಡಾಕಾರದಲ್ಲಿ ಸುತ್ತುತ್ತಾ ಇದೆ ಅಂತ ನಿಮಗೆ ಗೊತ್ತಿದೆ. ಇದು ಜನವರಿ 3ನೇ ತಾರೀಕು ಸೂರ್ಯನಿಗೆ ತುಂಬ ಹತ್ತಿರ ಹೋಗುತ್ತೆ. ಹತ್ತಿರ ಹೋದಾಗ ಭೂಮಿಯ ಉಷ್ಣಾಂಶ ಹೆಚ್ಚುತ್ತೆ. ಹಾಗೆಯೇ ಜುಲೈ 4ರಂದು ಸೂರ್ಯನಿಂದ ದೂರದಲ್ಲಿ ಸುತ್ತುವಂಥದ್ದು. ಈ ಸಮಯದಲ್ಲಿ
ಉಷ್ಣಾಂಶ ಅಂದರೆ ಸೂರ್ಯನ ಶಾಖ ಪಡೆಯುವಂಥದ್ದು ಕಡಿಮೆ ಇರುತ್ತೆ. ಇನ್ನು ಸೂರ್ಯನ ಕಲೆಗಳು, ಆಲ್ರೆಡಿ ಟೈಮ್ ಹೋಗ್ತಾ ಇದೆ, ಎಲ್ಲ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ, ಆದರೂ ಎಷ್ಟಾಗುತ್ತೆ ನೋಡ್ತೀನಿ. ಸೂರ್ಯನ ಕಲೆಗಳು ಯಾವಾಗ ಹೆಚ್ಚಾಗಿರುತ್ತೋ ಆ ಅವಧಿನಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ. ಸೂರ್ಯನ ಕಲೆಗಳು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಅಂತಲೇ ಹೇಳಬಹುದು. ಇನ್ನು ಮೂರನೇದು, ವಾಯುಮಂಡಲವು ಉಷ್ಣಾಂಶವನ್ನು ಪಡೆಯುವ ರೀತಿ. ಇಲ್ಲಿ ಎಷ್ಟು 4 ರೀತಿಗಳನ್ನು ಹಾಕಿದ್ದೀನಿ: ಸಂವಹನ ಕ್ರಿಯೆ, ವಿಕಿರಣ ಕ್ರಿಯೆ, ಪ್ರಚಲನ ಪ್ರವಾಹ ಮತ್ತು ಮಾರುತಗಳು. ಸಂವಹನ ಕ್ರಿಯೆ ಅಂದರೆ 2 ವಸ್ತುಗಳಲ್ಲಿ ಉಷ್ಣತೆ ಇದ್ದು ಆ ವಸ್ತುಗಳು ಒಂದಕ್ಕೊಂದು ಸಂಪರ್ಕ ಹೊಂದಿದಾಗ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಉಷ್ಣಾಂಶ ಟ್ರಾನ್ಸ್ಫರ್ ಆಗೋದು ಅಂದರೆ ಒಂದರಿಂದ ಮತ್ತೊಂದಕ್ಕೆ ವರ್ಗಾವಣೆ ಹೊಂದುವಂಥದ್ದು. ಇದನ್ನು ಸಂವಹನ ಕ್ರಿಯೆ ಅಂತ ನಾವು ಹೇಳೋವಂಥದ್ದು. ಅಂದರೆ ಯಾವ ವಸ್ತು ಅತಿ ಹೆಚ್ಚು ಉಷ್ಣಾಂಶವನ್ನು ಪಡೆದಿರುತ್ತೋ ಆ ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಶಾಖ ವರ್ಗಾವಣೆ ಹೊಂದೋದನ್ನೇ, ಅಂದರೆ ಸಂಪರ್ಕದಿಂದ, 2 ವಸ್ತುಗಳ ಸಂಪರ್ಕದಿಂದ ಒಂದು ವಸ್ತುವಿನಲ್ಲಿ ಇದ್ದಂಥ ಉಷ್ಣಾಂಶ ಮತ್ತೊಂದಕ್ಕೆ ವರ್ಗಾವಣೆ ಹೊಂದೋದನ್ನೇ ಸಂವಹನ ಕ್ರಿಯೆ ಅಂತ ಹೇಳ್ತೀವಿ. ವಿಕಿರಣ ಕ್ರಿಯೆ ಅಂದರೆ ಈ ಉಷ್ಣತೆ ಅನ್ನೋವಂಥದ್ದು ಅಲೆಗಳ ರೂಪದಲ್ಲಿ ಹೊರಹೊಮ್ಮುವಂಥದ್ದು. ಅಂದರೆ ಸೂರ್ಯನಿಂದ ಹೊರಬೀಳುವಂಥ ಶಾಖ ಏನಿದೆ ಇದು ಅಲೆಗಳ ರೂಪದಲ್ಲಿ ಪ್ರತಿಫಲಿಸಿ ಹೋಗುವಂಥದ್ದು. ಇದನ್ನು ಈ ವಾಯುಮಂಡಲದಲ್ಲಿ ಇರುವಂಥ ಜಲಾಂಶ, ಧೂಳು, ಆಗಲೇ ಹೇಳಿದ ಹಾಗೆ ಇಂಗಾಲಾಂಶ ಇವೆಲ್ಲವೂ ಸಹ ಹೀರ್ಕೊಳ್ಳುತ್ತೆ. ಈ ಹೀರ್ಕೊಳ್ಳೋದ್ರಿಂದ 47% ಸೌರ ವಿಕಿರಣ ಭೂಮೇಲ್ಮೈಯನ್ನು ತಲುಪುತ್ತೆ. ಇನ್ನು ಉಳಿದಂಥದ್ದೆಲ್ಲ ವಾಯುಮಂಡಲವೇ ಹೀರ್ಕೊಳ್ಳೋವಂಥದ್ದು. ಹಾಗಾಗಿ ಅಲ್ಲೇ ವಿಕಿರಣ ಕ್ರಿಯೆ ಮೂಲಕ, ಅಂದರೆ ಅಲೆಗಳ ರೂಪದಲ್ಲಿ ಸೂರ್ಯನಿಂದ ಬಂದಂಥ ಶಾಖವನ್ನು ವಾಯುಮಂಡಲ ಹೀರ್ಕೊಳ್ಳೋವಂಥದ್ದು. ಇನ್ನು ಪ್ರಚಲನ ಪ್ರವಾಹ ಅಂದರೆ ಮೇಲ್ಮುಖ ಮತ್ತು ಕೆಳಮುಖವಾಗಿ ಚಲಿಸುವಂಥ ಗಾಳಿ, ಇದನ್ನೇ ಪ್ರಚಲನ ಪ್ರವಾಹ ಅಂತ ಹೇಳುವಂಥದ್ದು. ಅಂದರೆ ಗಾಳಿ ಎತ್ತರಕ್ಕೆ ಏರಿದಂತೆಲ್ಲ ಉಷ್ಣಾಂಶವನ್ನು ಕಳ್ಕೊಳ್ಳುತ್ತೆ. ಹಾಗೆಯೇ ಉಷ್ಣಾಂಶವನ್ನು ಕಳ್ಕೊಂಡಂಥ ಗಾಳಿ ಕೆಳಮುಖವಾಗಿ ಕೂಡ ಚಲಿಸುತ್ತೆ. ಈ ಥರ ಮೇಲ್ಮುಖ ಕೆಳಮುಖ, ಅಂದರೆ ಉಷ್ಣಾಂಶವನ್ನು ಹೊಂದಿದಂಥ ಗಾಳಿ ಮೇಲ್ಮುಖವಾಗಿ ಹೋದಾಗ ಅಲ್ಲಿ ಉಷ್ಣಾಂಶವನ್ನು ಹೊರಸೂಸುವಂಥದ್ದು. ಈ ಪ್ರಕ್ರಿಯೆಯಿಂದ ಕೂಡ ಉಷ್ಣಾಂಶವನ್ನು ಪಡ್ಕೊಳ್ಳುವಂಥದ್ದು. ವಾಯುಮಂಡಲ ಉಷ್ಣಾಂಶ ಗಾಳಿಯಿಂದ ಅಥವಾ ಮಾರುತಗಳಿಂದ ಕೂಡ ಉಷ್ಣಾಂಶವನ್ನು ವಾಯುಮಂಡಲ ಪಡ್ಕೊಳ್ಳುತ್ತೆ ಅಂತ. ಇನ್ನು ಉಷ್ಣಾಂಶದ ಸಮತಲ ಹಂಚಿಕೆಯನ್ನು ನಿಯಂತ್ರಿಸುವಂಥ ಅಂಶಗಳು ಅಂದಾಗ ಭೂಮಿ ಮತ್ತು ಜಲಭಾಗಗಳು. ಇದು ಒಂದ್ಸಲ ನೋಡ್ಕೊಳ್ಳಿ, ಕೇಳಬಹುದು, ಬಟ್ ನೋಟ್ಸ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಭೂಮಿ ಮತ್ತು ಜಲಭಾಗಗಳು ಅಂದಾಗ ಇವು ಸಹ ಉಷ್ಣಾಂಶದ ಸಮತಲ ಹಂಚಿಕೆಯನ್ನು ನಿಯಂತ್ರಿಸುವಂಥ ಅಂಶಗಳು. ಅಂದರೆ ಭೂಭಾಗದಲ್ಲಿ ಎಲ್ಲಿ ಎತ್ತರದ ಪ್ರದೇಶಗಳು ಇರುತ್ತೋ ಎತ್ತರಕ್ಕೆ ಹೋದಂತೆಲ್ಲ ಉಷ್ಣಾಂಶ ಕಡಿಮೆಯಾಗುತ್ತೆ ಅಂತ ಹೇಳಿದ್ದೆ. ಹಾಗೆಯೇ ಜಲಭಾಗಗಳು, ಉಷ್ಣಾಂಶದ ಸಮತಲ ಹಂಚಿಕೆ ಅಂದಾಗ ಜಲಭಾಗ ಮತ್ತು ಭೂಭಾಗ ಪಡೆಯುವಂಥ ಉಷ್ಣಾಂಶದಲ್ಲಿ ವ್ಯತ್ಯಾಸ ಇರೋದನ್ನು ನೋಡ್ತೀವಿ. ಅದರಲ್ಲಿ ಭೂಮಿ ಅತಿ ಬೇಗನೆ ಉಷ್ಣಾಂಶವನ್ನು ಪಡೆದ್ರೆ ಸಾಗರ ನಿಧಾನವಾಗಿ ಉಷ್ಣಾಂಶ ಪಡೆಯುತ್ತೆ. ಹಾಗೆಯೇ ಭೂಮಿ ಬೇಗ ತಂಪಾದರೆ ಸಾಗರ ನಿಧಾನವಾಗಿ ತಂಪಾಗೋದನ್ನು ನೋಡ್ತೀವಿ. ಇನ್ನು ಭೂಸ್ವರೂಪಗಳು ಅಂತ ತಗೊಂಡಾಗ ಭೂಸ್ವರೂಪಗಳಲ್ಲಿ ಪ್ರಮುಖವಾಗಿ ಅಂದರೆ ಸೂರ್ಯನಿಗೆ ಎದುರಾಗಿ ಇರುವಂಥ ಭೂಸ್ವರೂಪಗಳೆಲ್ಲ ಅತಿ ಹೆಚ್ಚು ಉಷ್ಣಾಂಶವನ್ನು ಪಡ್ಕೊಂಡ್ರೆ, ಸೂರ್ಯನಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ಇರುವಂಥ ಭೂಪ್ರದೇಶಗಳೆಲ್ಲ ಕಡಿಮೆ ಉಷ್ಣಾಂಶವನ್ನು ಪಡ್ಕೊಳ್ಳುತ್ತೆ. ಇನ್ನು ಅಕ್ಷಾಂಶ, ಆಗಲೇ ಹೇಳಿದಾಗೆ ಎಲ್ಲದಕ್ಕೂ ಸೇಮ್. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ನೇರ ಕಿರಣಗಳು ಬೀಳೋದ್ರಿಂದ ಉಷ್ಣಾಂಶ ಹೆಚ್ಚಿರುತ್ತೆ. ಧ್ರುವೀಯ ಪ್ರದೇಶಗಳ ಕಡೆ ಹೋದಂತೆಲ್ಲ ಓರೆ ಕಿರಣಗಳು ಬೀಳೋದ್ರಿಂದ ಉಷ್ಣಾಂಶ ಕಡಿಮೆ ಇರುತ್ತೆ. ಇನ್ನು ಋತುಗಳು, ಭೂಮಿ ಸೂರ್ಯನನ್ನು ಸುತ್ತುತ್ತಾ ಇರೋದ್ರಿಂದ ಋತುಗಳು ಉಂಟಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಈ ಋತುಗಳು ಅಂದಾಗ ಭೂಮಿ ತಿರುಗ್ತಾ ಇರೋದ್ರಿಂದ ಋತುಗಳು ಉಂಟಾಗುತ್ತೆ. ಹಾಗೆಯೇ ಪ್ರತಿಯೊಂದು ಋತುವಿನಲ್ಲೂ ಕೂಡ ಉಷ್ಣಾಂಶ ಬದಲಾಗ್ತಾ ಹೋಗುತ್ತೆ. ಇನ್ನು ಮಾರುತಗಳು ಸಹ ಹೇಳಿದ ಹಾಗೆ ಸಮತಲ ಹಂಚಿಕೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳಲ್ಲಿ ಮಾರುತಗಳು ಅಂದರೆ ಉಷ್ಣ ಪ್ರದೇಶದಿಂದ ಬೀಸುವಂಥ ಮಾರುತಗಳು
ಉಷ್ಣಾಂಶವನ್ನು ಹೊತ್ತು ತಂದರೆ, ಶೀತ ಪ್ರದೇಶದಿಂದ ಬೀಸುವಂಥ ಮಾರುತಗಳು ಶೀತಾಂಶವನ್ನು ಹೊತ್ತು ತರುತ್ತೆ. ಹೀಗೇ ಹಂಚಿಕೆ, ಭೂಮಿಯ ಮೇಲೆ ಉಷ್ಣಾಂಶದ ಹಂಚಿಕೆ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸಾಗರದ ಪ್ರವಾಹಗಳು, ನಿಮಗೆ ಉಷ್ಣ ಸಾಗರ ಪ್ರವಾಹ, ಶೀತ ಸಾಗರ ಪ್ರವಾಹಗಳ ಬಗ್ಗೆ ಹೇಳಿದ್ದೀನಿ. ಸಾಗರ ಪ್ರವಾಹ, ಉಷ್ಣ ಪ್ರದೇಶದಿಂದ ಬರುವ ಉಷ್ಣ ಪ್ರವಾಹಗಳು ಶೀತ ಪ್ರದೇಶದ ಕಡೆ ಬಂದಾಗ ಅಲ್ಲಿ ವಾತಾವರಣವನ್ನು ಬೆಚ್ಚಗಿರಿಸುತ್ತೆ. ಶೀತ ಪ್ರವಾಹಗಳು ಉಷ್ಣ ಪ್ರವಾಹದ ಕಡೆ ಹೊರಟಾಗಲೂ ಸಹ ಉಷ್ಣ ಪ್ರದೇಶವನ್ನು ತಂಪಾಗಿಸುತ್ತೆ. ಈ ಥರ ವೇರಿಯೇಷನ್ಸ್ ಇರುತ್ತೆ ಅನ್ನೋದು ನಾವು ಪಾಠ ಮಾಡುವಾಗ ಹೇಳಿರ್ತೀವಿ, ಅದೊಂದು ನೋಡ್ಕೊಳ್ಳಿ. ಇನ್ನು ಭೂಮಿ ಮೇಲ್ಮೈ ಅಂದರೆ ಭೂಮಿಯ ಎತ್ತರ, ಇಳಿಜಾರು, ಮಣ್ಣು, ಸಸ್ಯವರ್ಗ ಇವೆಲ್ಲವೂ ಸಹ ಉಷ್ಣಾಂಶದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಟೈಮ್ ಕಡಿಮೆ ಇರೋದ್ರಿಂದ ಆದಷ್ಟು ಬೇಗ ಹೋಗ್ತಾ ಇದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಒತ್ತಡದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು 3 ಅಂಶಗಳು ಇದೆ: ಉಷ್ಣಾಂಶ, ಎತ್ತರ ಮತ್ತು ನೀರಾವಿ. ಇದು ಕೇಳಿದ್ರೆ ನಿಮಗೆ 5 ಮಾರ್ಕ್ಸ್ಗೆ ಕೇಳಬಹುದು. ಒತ್ತಡದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಉಷ್ಣಾಂಶ. ನಿಮಗೆ ಗೊತ್ತಿರೋ ಹಾಗೆ ಒತ್ತಡ ಅಂದರೆ ಏನು ಅನ್ನೋದು ಗೊತ್ತಿದೆ. ಇದು ಅನಿಲಗಳು ಹೊಂದಿರುವಂಥ ಭಾರ ಅಂತ ಕೂಡ ಹೇಳಬಹುದು. ಇದರಲ್ಲಿ ಉಷ್ಣಾಂಶ ಅಂತ ತಗೊಂಡಾಗ ಎಲ್ಲಿ ಅಧಿಕ ಉಷ್ಣಾಂಶ ಇರುತ್ತೋ ಅಲ್ಲಿ ಒತ್ತಡ ಕಡಿಮೆ ಇರುತ್ತೆ. ಒತ್ತಡ ಅಂದರೆ ತಂಪಾದ ಗಾಳಿ ಅನ್ನೋ ಪದವನ್ನು ನೆನೆಸ್ಕೊಳ್ಳಿ, ಅರ್ಥ ಆಗುತ್ತೆ. ಉಷ್ಣಾಂಶ ಜಾಸ್ತಿ ಇರುವಂಥ ಕಡೆ ಒತ್ತಡ ಕಡಿಮೆ ಇರುತ್ತೆ, ಉಷ್ಣಾಂಶ ಕಡಿಮೆ ಇರುವಂಥ ಕಡೆ ಒತ್ತಡ ಹೆಚ್ಚಾಗಿರುತ್ತೆ. ಹಾಗೆಯೇ ಎತ್ತರ ಅಂತ ತಗೊಂಡಾಗೆಲ್ಲ ಭೂಮಿಯಿಂದ ಎತ್ತರಕ್ಕೆ ಹೋದಂತೆಲ್ಲ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಉಷ್ಣಾಂಶ ಕಡಿಮೆ ಇರೋ ಕಡೆ ಒತ್ತಡ ಹೆಚ್ಚಿರುತ್ತೆ. ಹಾಗೆಯೇ ಎತ್ತರ ಕಡಿಮೆ ಇರುವಂಥ ಕಡೆಗಳಲ್ಲಿ, ಅಂದರೆ ಭೂಮಿ ಮೇಲ್ಮೈ ಮೇಲೆ ಏನಿದೆ ಉಷ್ಣಾಂಶ ಅಧಿಕವಾಗಿದ್ದಾಗ ಅಲ್ಲಿ ಒತ್ತಡ ಕಡಿಮೆ ಇರುತ್ತೆ. ಇನ್ನು ನೀರಾವಿ ಗಾಳಿಗಿಂತ ಹಗುರವಾಗಿರುತ್ತೆ. ಇದು ಜಲಾಂಶವನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದ್ರೆ, ಅಂದರೆ ನೀರಾವಿ ಅಂದರೆ ಜಲಾಂಶ. ಈ ನೀರಾವಿ ಎಲ್ಲಿ ಹೆಚ್ಚಾಗಿರುತ್ತೋ ಅಲ್ಲಿ ಒತ್ತಡ ಹೆಚ್ಚಿರುತ್ತೆ, ನೀರಾವಿ ಕಡಿಮೆ ಇರೋ ಕಡೆ ಒತ್ತಡ ಕೂಡ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಇದನ್ನು ಸ್ವಲ್ಪ ನೋಡ್ಕೊಂಡಿರಿ. ಇನ್ನು ಇದಾದ ನಂತರ ನೆಕ್ಸ್ಟ್ 6th ಕ್ವಶನ್, ಪ್ರಪಂಚದ ಒತ್ತಡ ಪಟ್ಟಿಗಳು. ಇದು 10 ಮಾರ್ಕ್ಸ್ಗೆ ನಿಮಗೆ ಕೇಳ್ತಾರೆ. ನಾನಿಲ್ಲಿ ಚಿತ್ರ ಸಹಿತ ಹಾಕಿದ್ದೀನಿ. ಸಮಭಾಜಕ ವೃತ್ತ ಕಡಿಮೆ ಒತ್ತಡ ಪಟ್ಟಿ, ಉಪೋಷ್ಣವಲಯದ ಅಧಿಕ ಒತ್ತಡ ಪಟ್ಟಿ, ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ, ಧ್ರುವೀಯ ಅಧಿಕ ಒತ್ತಡ ಪಟ್ಟಿ, ಒಟ್ಟು 7 ಇದೆ. ಇದರಲ್ಲಿ ಉಪೋಷ್ಣವಲಯದ್ದು 2 ಅಂತ ಹಾಕಿದ್ದೀನಿ. ಅಂದರೆ ಮೊದಲು ನೀವು ಗೋಳವನ್ನು 2 ಭಾಗ ಮಾಡ್ಕೊಳ್ಳಿ. 0 ಡಿಗ್ರಿಯಿಂದ ಉತ್ತರ ಭಾಗದಲ್ಲಿ ಉತ್ತರಾರ್ಧಗೋಳ, ದಕ್ಷಿಣಾರ್ಧಗೋಳ ಅಂತ. ಅದರಲ್ಲಿ ಮಧ್ಯಭಾಗದಲ್ಲಿ ಇರೋದು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ. ಅದಾದ ನಂತರ ಉತ್ತರಕ್ಕೆ 1, ದಕ್ಷಿಣಕ್ಕೆ 1 ಅಧಿಕ ಒತ್ತಡ ಪಟ್ಟಿ, ಮತ್ತೆ ಉತ್ತರಕ್ಕೆ 1, ದಕ್ಷಿಣಕ್ಕೆ 1 ಕಡಿಮೆ ಒತ್ತಡ ಪಟ್ಟಿ, ಉತ್ತರಕ್ಕೆ 1, ದಕ್ಷಿಣಕ್ಕೆ 1 ಅಧಿಕ ಒತ್ತಡ ಪಟ್ಟಿ. ಇಲ್ಲಿ ನೇಮ್ಗಳನ್ನು ಮೆನ್ಷನ್ ಮಾಡಿದ್ದೀನಿ, ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಯಾವ ಅಕ್ಷಾಂಶದಿಂದ ಯಾವ ಅಕ್ಷಾಂಶದವರೆಗೆ ಇದೆ? 0 ಡಿಗ್ರಿಯಿಂದ 5 ಡಿಗ್ರಿ ಉತ್ತರ, 0 ಡಿಗ್ರಿಯಿಂದ 5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಹಾಗೆಯೇ ಈ ಪ್ರದೇಶದಲ್ಲಿ ಒತ್ತಡ ಕಡಿಮೆ ಇರುತ್ತೆ, ಅದನ್ನು ಮೆನ್ಷನ್ ಮಾಡಿ. ಈ ಪ್ರದೇಶವನ್ನು ಡೋಲ್ ಡ್ರಮ್ ಅಥವಾ ಶಾಂತ ಕಟಿಬಂಧ ಪ್ರದೇಶ ಅಥವಾ ITCZ ಅಂದರೆ ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರ ಅಂತ, ಇಂಟರ್ ಟ್ರಾಪಿಕಲ್ ಕನ್ವರ್ಜೆಂಟ್ ಝೋನ್ ಅಂತ ಕರಿತೀವಿ. ಇಲ್ಲಿ ವಾಣಿಜ್ಯ ಮಾರುತಗಳು ಸಂಧಿಸುತ್ತೆ. ಇದಿಷ್ಟನ್ನು ಬರೀರಿ, ಯಾವ ಅಕ್ಷಾಂಶದಿಂದ ಯಾವ ಅಕ್ಷಾಂಶದವರೆಗೆ, ಮತ್ತು ಈ ಪ್ರದೇಶದ ಸ್ಪೆಷಲ್ ಫೀಚರ್ಸ್ ಏನು ಅನ್ನೋದನ್ನು ಬರೀರಿ. 2ನೇದು ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ. ಈ ವಲಯ ವಾಣಿಜ್ಯ ಮಾರುತ ಮತ್ತು ಪ್ರತಿ ವಾಣಿಜ್ಯ ಮಾರುತಗಳನ್ನು ಒಳಗೊಂಡಿರುತ್ತೆ. ಮತ್ತು ಇದರ ಅಕ್ಷಾಂಶಗಳು 30 ಡಿಗ್ರಿಯಿಂದ 40 ಡಿಗ್ರಿ ಉತ್ತರ ದಕ್ಷಿಣ ಅಂತ ಬರೀರಿ. ಹಾಗೆಯೇ ಇದನ್ನು ಅಶ್ವ ಅಕ್ಷಾಂಶ ಅಥವಾ ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕೂಡ ಕರಿತೀವಿ. ಇದೊಂದನ್ನು ಬರೀರಿ. ಇನ್ನು ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ 60 ಡಿಗ್ರಿಯಿಂದ 70 ಡಿಗ್ರಿ ಉತ್ತರ ದಕ್ಷಿಣ. ಇನ್ನು ಧ್ರುವೀಯ ಅಧಿಕ ಒತ್ತಡ ಪಟ್ಟಿ 80ರಿಂದ 90 ಡಿಗ್ರಿ ಉತ್ತರ, 80ರಿಂದ 90 ಡಿಗ್ರಿ ದಕ್ಷಿಣ. ಈ ಥರ ಸ್ವಲ್ಪ ವಿಸ್ತಾರವಾಗಿ ಬರೀರಿ. ಇನ್ನು ಮಾರುತಗಳ ವಿಧಗಳು: ನಿರಂತರ ಮಾರುತಗಳು, ನಿಯತಕಾಲಿಕ ಅಥವಾ ಮಾನ್ಸೂನ್ ಮಾರುತ, ಸ್ಥಳೀಯ ಮಾರುತ, ಅನಿಶ್ಚಿತ ಮಾರುತ ಅಂತ ಇದೆ. ಮಾರುತಗಳ ಬಗ್ಗೆ ನಿಮಗೆ 5 ಮಾರ್ಕ್ಸ್ಗೆ ಕೇಳಬಹುದು. ಮಾರುತಗಳ ಬಗ್ಗೆ ಕೇಳಿದಾಗ ಫಸ್ಟು ನಿರಂತರ ಮಾರುತಗಳ ಬಗ್ಗೆ ಬರೀಬೇಕಾಗುತ್ತೆ. ನಿರಂತರ ಮಾರುತಗಳು ಅಂದರೆ
ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿ ಕಡೆಗೆ ವರ್ಷದ ಎಲ್ಲ ಕಾಲದಲ್ಲೂ ನಿರಂತರವಾಗಿ ಬೀಸುವಂಥ ಮಾರುತಗಳು ಅಂತ ಇವನ್ನ ಕರಿತೀವಿ. ಇದರಲ್ಲಿ 3 ವಿಧ ಬರುತ್ತೆ: ವಾಣಿಜ್ಯ ಮಾರುತ, ಪ್ರತಿ ವಾಣಿಜ್ಯ ಮಾರುತ, ಧ್ರುವೀಯ ಮಾರುತಗಳು. ಇದು ನೀವು ಒತ್ತಡ ಪಟ್ಟಿಗಳನ್ನು ಕಲ್ತಿದ್ರೆ ಅದರ ಆಧಾರದ ಮೇಲೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬಹುದು. ವಾಣಿಜ್ಯ, ಪ್ರತಿ ವಾಣಿಜ್ಯ, ಹಾಗೇನೆ ಧ್ರುವೀಯ ಮಾರುತಗಳು ಏನಿದೆ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇದಾದ ನಂತರ ನಿಯತಕಾಲಿಕ ಮಾರುತಗಳು. ನಾನು ಏನಾದರೂ ಇಲ್ಲಿ ಟೈಮ್ ಸ್ಪೀಡಾಗಿ ಓಡ್ತಾ ಇದೆ, ಸಿಕ್ಕರೆ ಅದು ಹೇಳ್ತೀನಿ. ನಿಯತಕಾಲಿಕ ಮಾರುತ ಮಾನ್ಸೂನ್ ಅಂತ ಕರಿತೀವಿ. ಮಾನ್ಸೂನ್ ಅನ್ನೋ ಪದ ಯಾವ ಪದದಿಂದ ಬಂದಿದೆ ಅನ್ನೋದನ್ನು ಬರೀರಿ. ಹಾಗೇನೆ ಮಾನ್ಸೂನ್ ಮಾರುತಗಳ ಲಕ್ಷಣಗಳು ಬರೆಯೋ ಹಾಗಿದ್ರೆ ಬರೀರಿ ಆಯ್ತಾ. ಇನ್ನು ಸ್ಥಳೀಯ ಮಾರುತಗಳಲ್ಲಿ ಭೂ ಮತ್ತು ಸಮುದ್ರ ಮಂದ ಮಾರುತ, ಪರ್ವತ ಮತ್ತು ಕಣಿವೆ ಮಂದ ಮಾರುತ ಅಂತ 2 ಮಾರುತ ಬರುತ್ತೆ. ಅದೆರಡನ್ನು ನಾನು 2 ಮಾರ್ಕ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಅದನ್ನು ಒಂದು ಸಲ ನೋಡಿಕೊಂಡು ಬರೀರಿ. ಮತ್ತು ಪ್ರಪಂಚದ ಕೆಲವೊಂದು ಸ್ಥಳೀಯ ಮಾರುತಗಳನ್ನು ಹೆಸರಿಸಿ. ಟೋರ್ನೆಡೋ ಅಮೆರಿಕದ್ದು, ಹಾಗೆಯೇ ಮಿಸ್ಟ್ರಲ್ ಅನ್ನೋವಂಥದ್ದು ಫ್ರಾನ್ಸ್ದು, ಬೋರಾ ಅನ್ನೋವಂಥದ್ದು ಇಟಲಿ, ಸಿರೊಕ್ಕೋ ಅನ್ನುವಂಥದ್ದು ಸಹರಾ ಮರುಭೂಮಿನಲ್ಲಿ ಕಂಡುಬರುವಂಥ ಸ್ಥಳೀಯ ಮಾರುತ, ಚಿನೂಕ್ ಅನ್ನುವಂಥದ್ದು ಅಮೆರಿಕಾದಲ್ಲಿ ಕಂಡುಬರುವಂಥ ಸ್ಥಳೀಯ ಮಾರುತ. ಇವುಗಳನ್ನು ಸ್ವಲ್ಪ ಬರೀರಿ. ಇದಾದ ನಂತರ ನೆಕ್ಸ್ಟ್ ಮಾರುತಗಳಾಯಿತು. ಆರ್ದ್ರತೆ ಎಂದರೇನು? ಆರ್ದ್ರತೆಯ ವಿಧಗಳು. ಆರ್ದ್ರತೆಯ ವಿಧಗಳಲ್ಲಿ ಸಮಗ್ರ ಆರ್ದ್ರತೆ, ಸಾಪೇಕ್ಷ ಆರ್ದ್ರತೆ, ಹಾಗೆಯೇ ನಿರ್ದಿಷ್ಟ ಆರ್ದ್ರತೆ ಅಂದ್ಬಿಟ್ಟು 3 ಬರೋವಂಥದ್ದು. ಅದರಲ್ಲಿ ನಿಮಗೆ ಆರ್ದ್ರತೆ ಎಂದರೇನು ಹೇಳಿದ್ದೆ. ವಾಯುಮಂಡಲವು ಅನಿಲ ರೂಪದಲ್ಲಿ ಒಳಗೊಂಡಿರುವ ತೇವಾಂಶವನ್ನೇ ಆರ್ದ್ರತೆ ಅಂತ ಹೇಳೋವಂಥದ್ದು. ಇದರಲ್ಲಿ 3 ವಿಧಗಳು ಬರುತ್ತೆ. ಇದು ಕೇಳಿದ್ರೆ ನಿಮಗೆ 5 ಮಾರ್ಕ್ಸ್ಗೆ ಕೇಳ್ಬೋದು. ಸಮಗ್ರ ಆರ್ದ್ರತೆ ಅಂದರೆ ವಾಯುವು ಹೊಂದಿರುವಂಥ ವಾಸ್ತವ ನೀರಾವಿಯ ಪ್ರಮಾಣ. ನಿಮಗೆ ಆರ್ದ್ರತೆ ಅಂದರೆ ನೀರಾವಿ ಅಂತಲೇ ಅರ್ಥ. ವಾಯುಮಂಡಲ ಅನಿಲ ರೂಪದಲ್ಲಿ ಒಳಗೊಂಡಿರುವ ತೇವಾಂಶ. ಇದರಲ್ಲಿ ಸಮಗ್ರ ಆರ್ದ್ರತೆ ಅಂದರೆ ವಾಯು ಹೊಂದಿರುವಂಥ ವಾಸ್ತವ ನೀರಾವಿಯ ಪ್ರಮಾಣವನ್ನು ಸಮಗ್ರ ಆರ್ದ್ರತೆ ಅಂತ ಹೇಳ್ತೀವಿ. ಇದರಲ್ಲಿ ಈ ಸಮಗ್ರ ಆರ್ದ್ರತೆಯ ತೂಕ ಅತ್ಯಂತ ಕಡಿಮೆಯಾಗಿರೋದನ್ನು ನೋಡ್ತೀವಿ. ಹಾಗೇನೆ ನೆಕ್ಸ್ಟ್ ಸಾಪೇಕ್ಷ ಆರ್ದ್ರತೆ ಅಂದರೆ ಇದು ವಾಯುಮಂಡಲ ಹೊಂದಿರುವ ಆರ್ದ್ರತೆ ತಿಳಿಸುವಂಥ 2ನೇ ವಿಧಾನ. ಅಂದರೆ ವಾಯು ಹೊಂದಿರುವಂಥ ಸಮಗ್ರ ಆರ್ದ್ರತೆ ಹಾಗೂ ಅದೇ ಉಷ್ಣಾಂಶದಲ್ಲಿ ಆ ವಾಯುವು ಹೊಂದಿರಬಹುದಾದ ಪರಮಾವಧಿ ಆರ್ದ್ರತೆಗಳ ಅನುಪಾತ, ಇದನ್ನು ಸಾಪೇಕ್ಷ ಆರ್ದ್ರತೆ ಅಂತ ಹೇಳೋವಂಥದ್ದು. ಇನ್ನು ನಿರ್ದಿಷ್ಟ ಆರ್ದ್ರತೆ ಅಂದರೆ 1 ಕಿಲೋಗ್ರಾಂ ತೂಕದ ಗಾಳಿಯು ಹೊಂದಿರುವ ತೇವಾಂಶವನ್ನು ಗ್ರಾಮ್ಗಳಲ್ಲಿ ತಿಳಿಸುವುದೇ ನಿರ್ದಿಷ್ಟ ಆರ್ದ್ರತೆ. ಅಂದರೆ 1 ಕಿಲೋಗ್ರಾಂ ತೂಕದ ಗಾಳಿಯು ಹೊಂದಿರುವಂಥ ತೇವಾಂಶ ಎಷ್ಟು ಅನ್ನೋದನ್ನು ಗ್ರಾಮ್ಗಳಲ್ಲಿ ಲೆಕ್ಕ ಹಾಕಿ ತಿಳಿಯೋದೇ ನಿರ್ದಿಷ್ಟ ಆರ್ದ್ರತೆ ಅಂತ ಇದನ್ನು ಹೇಳೋವಂಥದ್ದು. ಇದು ಒಂದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಮೋಡಗಳ ವಿಂಗಡಣೆ. ನಾನು ಮೋಡಗಳ ವಿಂಗಡಣೆ ಕೂಡ 10 ಮೋಡಗಳು ಏನಿದೆ ಅದನ್ನು ಬರೆದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೊದಲು 4 ABCD 4 ಮೋಡಗಳನ್ನು ಬರ್ಕೊಳ್ಳಿ. ಉನ್ನತ ಮೋಡ, ಮಧ್ಯಮ ಮೋಡ, ಕೆಳಮಟ್ಟದ ಮೋಡ, ಊರ್ಧ್ವಮುಖ ಬೆಳವಣಿಗೆ. ಊರ್ಧ್ವಮುಖ ಅಂದರೆ ಮೇಲ್ಗಡೆ ಅಂತ. ಇದರಲ್ಲಿ ಉನ್ನತ ಮೋಡದಲ್ಲಿ 3, ಮಧ್ಯಮ ಮೋಡದಲ್ಲಿ 2, ಕೆಳಮಟ್ಟದ ಮೋಡದಲ್ಲಿ 3, ಊರ್ಧ್ವಮುಖ ಬೆಳವಣಿಗೆನಲ್ಲಿ 2, ಒಟ್ಟು 10 ಮೋಡಗಳಿರುತ್ತೆ. ಈ ಮೋಡಗಳನ್ನು ಬರೆದು ಅದರ ಸ್ಪೆಷಲ್ ಫೀಚರ್ಸ್ ಏನೇನು, ಮಳೆ ಸುರಿಸುತ್ತಾ ಇಲ್ವಾ, ಯಾವ ಬಣ್ಣದಲ್ಲಿ ಇರುತ್ತೆ, ಯಾವ ಆಕಾರದಲ್ಲಿ ಇರುತ್ತೆ ಅನ್ನೋದನ್ನು ಬರೀರಿ ಸಾಕು. ಈಗ ಎಕ್ಸಾಂಪಲ್ ಹಿಮಕಣ ಮೋಡಗಳು ಅಂತ ತಗೊಂಡಾಗ ಇದು ಯಾವ ರೀತಿನಲ್ಲಿ ಕಂಡುಬರುತ್ತೆ, ಯಾವ ಮಂಡಲದಲ್ಲಿ ಇರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಅಂದರೆ ಇದು ಪರಿವರ್ತನಾ ಮಂಡಲದಲ್ಲಿ ಕಂಡುಬರುತ್ತೆ. ಹಾಗೆಯೇ ಇದು ಸ್ವಚ್ಛ ಹವಾಮಾನಕ್ಕೆ ಮುನ್ಸೂಚನೆ ಆಗಿರುತ್ತೆ. ಬಿಳಿ ಬಣ್ಣವನ್ನು ಹೊಂದಿರುತ್ತೆ. ಬಿಳಿ ಬಣ್ಣದ ಸಣ್ಣ ಎಳೆಗಳ ರಚನೆ ಹೊಂದಿದ್ದು ಪಾರದರ್ಶಕ ಗುಣವನ್ನು ಹೊಂದಿರುತ್ತೆ. ಹಾಗೆಯೇ ಸೂರ್ಯೋದಯ ಸೂರ್ಯಾಸ್ತಮದ ಸಂದರ್ಭದಲ್ಲಿ ಇದು ವರ್ಣರಂಜಿತವಾಗಿರುತ್ತೆ. ಇದು ಏನಿದೆ ಈ ಥರ ಪ್ರತಿಯೊಂದಕ್ಕೂ ಬರಿತಾ ಹೋಗಿ. ಮೋಡಗಳದ್ದು ನಾನು ಕಂಪ್ಲೀಟ್ ಎಲ್ಲ ಅಲ್ಲಿ ಹಾಕಿದ್ದೀನಿ. ಇದು 4 ಒಟ್ಟು ಮೇಯ್ನ್ ಮೋಡ 4 ಇದೆ. ಅದರಲ್ಲಿ 10 ಮೋಡಗಳು ಬರುತ್ತೆ. ಅದಷ್ಟನ್ನು ಬರೀರಿ, 10 ಮಾರ್ಕ್ಸ್ಗೆ ಕೇಳ್ತಾರೆ. ಇದಾದ ನಂತರ 10ನೇ ಪ್ರಶ್ನೆ, ವೃಷ್ಟಿಯ ಅಥವಾ ಮಳೆಯ
ವಿಧಗಳು. ಅದರಲ್ಲಿ ಪರಿಸರಣ ಮಳೆ, ಪರ್ವತ ಮಳೆ, ಆವರ್ತ ಮಳೆ ಮತ್ತು ಗಡಿನಾಡು ಮಳೆ ಅಂತ ಇದೆ. ಇದರಲ್ಲಿ ಮೊದಲನೇದಾಗಿ ಪರಿಸರಣ ಮಳೆ ಅಂದರೆ ಹೆಚ್ಚು ಉಷ್ಣಾಂಶದ ಪರಿಣಾಮ ವಾಯುವು ಕಾಯ್ದು ಮೇಲೇರಿ ನೀರಾವಿಯಾಗಿ ಘನೀಭವಿಸಿ ಅದು ಮಳೆ ಸುರಿಸುವಂಥದ್ದು. ಸಿಂಪಲ್ ಆಗಿ ಹೇಳಬೇಕಂದ್ರೆ ಉಷ್ಣಾಂಶದಿಂದ ನೀರು ಕಾದು ಆವಿಯಾಗುವಂಥದ್ದು, ವಾಯುಮಂಡಲದಲ್ಲಿ ಘನೀಭವಿಸುವಂಥದ್ದು, ಘನೀಭವಿಸಿ ಸಂಪೂರಿತಗೊಂಡಂಥ ಮೋಡ ಅಥವಾ ವಾಯು ನೀರಾಗಿ ಭೂಮಿಯನ್ನು ತಲುಪುವಂಥದ್ದು. ಇದು ಪರಿಸರಣ ಮಳೆ ಅಂತ ಇದನ್ನು ಹೇಳೋವಂಥದ್ದು. ಇದು ಸಮಭಾಜಕ ವೃತ್ತ ಪ್ರದೇಶದಲ್ಲಿ ವರ್ಷದ ಎಲ್ಲ ಕಾಲದಲ್ಲಿಯೂ ಸಹ ಈ ರೀತಿಯ ಪರಿಸರಣ ಮಳೆ ಉಂಟಾಗುತ್ತೆ. ಅಂದರೆ ಉಷ್ಣಾಂಶ ಹೆಚ್ಚಾಗಿರುವ ಸ್ಥಳದಲ್ಲಿ ಈ ಪ್ರೋಸೆಸ್ ಕಂಟಿನ್ಯೂಯಸ್ ಆಗಿ ನಡೆಯುತ್ತೆ. ಅಂದರೆ ನೀರು ಆವಿಯಾಗುವಂಥದ್ದು, ಮೋಡ ಆಗೋದು, ಮಳೆ ಸುರಿಯೋದು, ಮತ್ತೆ ನೀರು ಆವಿಯಾಗುವಂಥದ್ದು, ಇದು ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಹಾಗೆಯೇ ಈ ಮಳೆಯ ಲಕ್ಷಣ ಗುಡುಗು, ಮಿಂಚು ಮತ್ತು ಸಿಡಿಲನ್ನು ಒಳಗೊಂಡಿರುತ್ತೆ ಅಂತ ಬರೀರಿ. ಪರ್ವತ ಮಳೆ ಅಂತ ತಗೊಂಡಾಗ ಈ ಜಲಾಂಶ ಭರಿತವಾದಂಥ ವಾಯು ಅಂದರೆ ಜಲಾಂಶವನ್ನು ಹೊಂದಿರುವಂಥ ಮಾರುತಗಳು ಚಲಿಸುವ ದಿಕ್ಕಿನಲ್ಲಿ ಎತ್ತರವಾದ ಪರ್ವತಗಳು ಇದ್ದಂಥ ಸಂದರ್ಭದಲ್ಲಿ ಆ ಮಾರುತಗಳನ್ನು ತಡೆದು ಮಳೆ ಸುರಿಸ್ಕೊಳ್ತವೆ. ಇದನ್ನು ನಾವು ಪರ್ವತ ಮಳೆ ಅಂತ ಹೇಳೋವಂಥದ್ದು. ಉದಾಹರಣೆಗೆ ನಮ್ಮ ಪಶ್ಚಿಮ ಘಟ್ಟ ತಡೆದು ಮಳೆ ಸುರಿಸೋದ್ರಿಂದ ಅಲ್ಲಿ ಆಗುಂಬೆನಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥದ್ದು. ಹಾಗೆಯೇ ಹಿಮಾಲಯ ಪರ್ವತ ಮಳೆ ಮಾರುತಗಳನ್ನು ತಡೆದು ಮಳೆ ಸುರಿಸ್ಕೊಳ್ಳೋದ್ರಿಂದ ಅಲ್ಲಿ ಮಾಸಿನ್ರಾಮ್ ಅತಿ ಹೆಚ್ಚು ಮಳೆ ಪಡೆಯೋದನ್ನು ನಾವು ನೋಡ್ತೀವಿ. ಹಾಗೆಯೇ ಇದಾದ ನಂತರ ನೆಕ್ಸ್ಟು ಆವರ್ತ ಮಳೆ. ಆವರ್ತ ಮಳೆ ಅಂದರೆ ಕಡಿಮೆ ಒತ್ತಡ ಪ್ರದೇಶ ಎಲ್ಲಿ ಇರುತ್ತೋ ಆ ಸುತ್ತಲಿನ ಪ್ರದೇಶ, ಅದರ ಸುತ್ತ ಇರುವಂಥ ಪ್ರದೇಶ ಎಲ್ಲ ಹೆಚ್ಚು ಒತ್ತಡದಿಂದ ಕೂಡಿದರೆ ಆ ಹೆಚ್ಚು ಒತ್ತಡ ಪ್ರದೇಶದಿಂದ ಕೇಂದ್ರ ಭಾಗದಲ್ಲಿ ಇರುವಂಥ ಕಡಿಮೆ ಒತ್ತಡ ಪ್ರದೇಶಕ್ಕೆ ವೃತ್ತಾಕಾರದಲ್ಲಿ ಮಾರುತಗಳು ಬೀಸಿ ಬರುತ್ತೆ. ಈ ರೀತಿ ವಾಯುರಾಶಿಗಳು ವೃತ್ತಾಕಾರವಾಗಿ ಬಂದು ಸಂಧಿಸೋದ್ರಿಂದ ಆ ಪ್ರದೇಶದಲ್ಲಿ ಮಳೆ ಆಗುತ್ತೆ. ಇದನ್ನೇ ಆವರ್ತ ಮಳೆ ಅಂತ ಹೇಳೋವಂಥದ್ದು. ಇನ್ನೂ ಹೇಳಬೇಕು ಅಂದರೆ ಸಮಶೀತೋಷ್ಣ ವಲಯದಲ್ಲಿ ಈ ರೀತಿಯ ಮಳೆ ಹೆಚ್ಚಾಗಿ ಕಂಡುಬರುತ್ತೆ. ಉಷ್ಣ ಮತ್ತು ಶೀತ ವಾಯುರಾಶಿಗಳು ಸಂಧಿಸೋದ್ರಿಂದ ಈ ರೀತಿಯ ಆವರ್ತ ಮಳೆಗಳು ಉಂಟಾಗುತ್ತೆ. ಇದು ಹೆಚ್ಚಾಗಿ ಸಮಶೀತೋಷ್ಣ ವಲಯದಲ್ಲಿ ಕಂಡುಬರುವಂಥ ಮಳೆ. ಇನ್ನು ಗಡಿನಾಡು ಮಳೆ ಅಂದರೆ ಜಲಾಂಶ ಭರಿತವಾಗಿರುವಂಥ ಸಾಗರದ ಉಷ್ಣವಾಯು ರಾಶಿಯು ಶೀತ ಭೂಪ್ರದೇಶಗಳ ಮೇಲೆ ಹಾದು ಹೋಗುವಂಥ ಸಂದರ್ಭದಲ್ಲಿ ಮಳೆ ಉಂಟಾಗುತ್ತೆ. ಅಂದರೆ ಸಾಗರದ ಉಷ್ಣವಾಯು ರಾಶಿ ಅಂದರೆ ಜಲಾಂಶವನ್ನು ಹೊತ್ಕೊಂಡು ಬರುವಂಥ ಸಾಗರದ ವಾಯುರಾಶಿಯು ಇಲ್ಲಿ ಶೀತ ಭೂಪ್ರದೇಶಗಳ ಮೇಲೆ ಹಾದು ಹೋಗುವಂಥ ಸಂದರ್ಭದಲ್ಲಿ ಮಳೆ ಉಂಟಾಗುತ್ತೆ. ಇದನ್ನು ಗಡಿನಾಡು ಮಳೆ ಅಂತ ಹೇಳೋವಂಥದ್ದು. ಇನ್ನು ಸಾಗರ ತಳದ ಭೂಸ್ವರೂಪಗಳು ಏನಿದೆ, ಇದು ಕೇಳ್ತಾರೆ 5 ಮಾರ್ಕ್ಸ್ಗೆ, ಇಲ್ಲ 10 ಮಾರ್ಕ್ಸ್ಗೂ ಕೇಳಿಬಿಡಬಹುದು, ಆದರೆ 5 ಮಾರ್ಕ್ಸ್ಗೆ ಗ್ಯಾರಂಟಿ. ಇದು ನೋಡ್ಕೊಳ್ಳಿ. ಕಂಡಾವರಣ ಪ್ರದೇಶ, ಕಂಡಾವರಣ ಇಳಿಜಾರು, ಆಳಸಾಗರ ಮೈದಾನ ಮತ್ತು ಸಾಗರ ತಗ್ಗು. ಇದರಲ್ಲಿ ಸ್ಪೆಷಲ್ ಫೀಚರ್ಸ್ ಏನಿದೆ ಅದನ್ನು ಬರಿಬೇಕಾಗುತ್ತೆ. ಕಂಡಾವರಣ ಪ್ರದೇಶ ಅಂದರೆ ಏನು, ಹಾಗೆಯೇ ಸುಮಾರು ಎಷ್ಟು ಆಳದವರೆಗೆ ಇರುತ್ತೆ ಅಂದರೆ ಸುಮಾರು 200 ಮೀಟರ್ ಆಳದವರೆಗೆ ಇರುತ್ತೆ. ಇದು ಸಾಗರದ ಅಂಚಿನ ಭಾಗ ಅನ್ನೋದನ್ನು ಬರೀರಿ. ಹಾಗೆಯೇ ಇದರ ವಿಸ್ತಾರ 65ರಿಂದ 78 ಕಿಲೋಮೀಟರ್ ವಿಸ್ತಾರ ಇರುತ್ತೆ. ಇಲ್ಲಿ ಭೂಸ್ವರೂಪಗಳು ಇರೋದನ್ನು ನಾವು ನೋಡಬಹುದು. ಶಿಲಾ ಮಡಿಕೆ, ಪರ್ವತ, ಪ್ರಸ್ಥಭೂಮಿ ಥರದ ಭೂಸ್ವರೂಪಗಳು ಇರುತ್ತೆ. ಹಾಗೆಯೇ ಕಂಡಾವರಣ ಪ್ರದೇಶದ್ದು ಇನ್ನೇನು ಸ್ಪೆಷಲ್ ಫೀಚರ್ಸ್ ಇದೆ ಅನ್ನೋದನ್ನು ನೋಡಿಕೊಂಡು ಬರೀರಿ. ಇದಾದ ನಂತರ ಕಂಡಾವರಣ ಇಳಿಜಾರು. ಕಂಡಾವರಣ ಇಳಿಜಾರು ಅಂದರೆ ಕಂಡಾವರಣ ಪ್ರದೇಶದಿಂದ ಮುಂದೆ ಇರುವಂಥ ಇಳಿಜಾರು ಭಾಗ, ಸಾಗರದ ಕಡೆ ಇರುವ ಇಳಿಜಾರು ಭಾಗ. ಇದು 200ರಿಂದ 2000 ಮೀಟರ್ಗಳಷ್ಟು ಆಳವನ್ನು ಹೊಂದಿರುತ್ತೆ ಅನ್ನೋದನ್ನು ಬರೀರಿ. ಹಾಗೆಯೇ ಒಟ್ಟು ಸಾಗರ ವಿಸ್ತೀರ್ಣದ 8.5%, 8.5% ಈ ಕಂಡಾವರಣ ಇಳಿಜಾರು ಇರೋದನ್ನು ನಾವು ನೋಡ್ತೀವಿ. ಇದನ್ನು ಬರೀರಿ. ಇದಾದ ನಂತರ ಕಂಡಾವರಣ ಪ್ರದೇಶ 6% ಅಷ್ಟು ಇರುತ್ತೆ. ಇನ್ನು ಆಳಸಾಗರ ಮೈದಾನ
ಅಂತ ತಗೊಂಡಾಗ ಆಳಸಾಗರ ಮೈದಾನ 80.1% ಆಳಸಾಗರ ಮೈದಾನ ಇರುತ್ತೆ. ಸಾಗರದ ತಳದ ಭೂಸ್ವರೂಪಗಳಲ್ಲಿ ಆಳಸಾಗರ ಮೈದಾನದ ಪ್ರಮಾಣ ಅತಿ ಹೆಚ್ಚಾಗಿ ಇರುತ್ತೆ. ಹಾಗೆಯೇ ಈ ಆಳಸಾಗರ ಮೈದಾನ 3000ದಿಂದ 6000 ಮೀಟರ್ಗಳಷ್ಟು ಆಳದವರೆಗೆ ಹಬ್ಬಿದೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಸಾಗರದ ತಗ್ಗುಗಳು. ಇಲ್ಲಿವರೆಗೂ ಕೂಡ ಸುಮಾರು ಪೆಸಿಫಿಕ್ ಸಾಗರ ಅತಿ ಹೆಚ್ಚು ಸಾಗರ ತಗ್ಗನ್ನು ಹೊಂದಿದೆ. ಪ್ರಪಂಚದಲ್ಲಿ 1.2% ಅಷ್ಟು ಸಾಗರ ತಗ್ಗುಗಳು ಇರೋದನ್ನು ನಾವು ನೋಡ್ತೀವಿ. ಪೆಸಿಫಿಕ್ ಸಾಗರದಲ್ಲಿ ಸುಮಾರು 57 ತಗ್ಗುಗಳಿದೆ. ಚಾಲೆಂಜರ್ ತಗ್ಗು ಸಾಗರದ ಅತ್ಯಂತ ಆಳವಾದ ತಗ್ಗು ಇಲ್ಲಿವರೆಗೆ ಇರುವಂಥದ್ದು. ಇದನ್ನು ಬರೀರಿ. ಇನ್ನು ಸಾಗರದ ಉಷ್ಣಾಂಶವನ್ನು ನಿರ್ಧರಿಸುವಂಥ ಅಂಶಗಳು ಅಕ್ಷಾಂಶ, ಆಳ, ಭೂ ಮತ್ತು ಜಲಭಾಗಗಳು, ಹಂಚಿಕೆ, ಹಾಗೆಯೇ ಮಾರುತ ಸಾಗರ ಪ್ರವಾಹಗಳು. ಇವುಗಳ ಬಗ್ಗೆ ನಾನು ಅಕ್ಷಾಂಶದ್ದು ಏನು ಹೇಳಿದ್ದೆ ಸೇಮ್ ಹಾಗೆಯೇ ಎಲ್ಲಿ ಸಮಭಾಜಕ ವೃತ್ತ ಪ್ರದೇಶ ಇರುತ್ತೋ ಅಲ್ಲಿ ಉಷ್ಣಾಂಶ ಹೆಚ್ಚಿರುತ್ತೆ ಅಂತ ಹೇಳಿದ್ನಲ್ಲ. ಹಾಗೆಯೇ ಧ್ರುವ ಪ್ರದೇಶದ ಕಡೆ ಉಷ್ಣಾಂಶ ಕಡಿಮೆ ಆಗುತ್ತೆ. ಆಳ ಅಂದಾಗ ಅತಿ ಆಳಕ್ಕೆ ಹೋದರೆ ಉಷ್ಣಾಂಶ ಕಡಿಮೆ, ಆಳ ಕಡಿಮೆ ಇದ್ದ ಕಡೆ ಉಷ್ಣಾಂಶ ಹೆಚ್ಚಿರುತ್ತೆ. ಭೂಭಾಗ ಜಲಭಾಗಗಳ ಅಸಮ ಹಂಚಿಕೆ ಅಂದರೆ ಸಾಗರ ನೀರಿನ ಉಷ್ಣಾಂಶ ಉತ್ತರಾರ್ಧಗೋಳದಲ್ಲಿ ಹೆಚ್ಚಾಗಿದ್ದರೆ ದಕ್ಷಿಣಾರ್ಧಗೋಳದಲ್ಲಿ ಕಡಿಮೆ ಇರುತ್ತೆ. ಹಾಗೆಯೇ ಮಾರುತಗಳು ಅಂದರೆ ಉಷ್ಣ ಮಾರುತ, ಶೀತ ಮಾರುತಗಳು ಈ ಥರ ನೋಡ್ಕೊಳ್ಳಿ. ಅಂದರೆ ಉಷ್ಣ ಪ್ರದೇಶದಿಂದ ಬೀಸುವಂಥ ಮಾರುತ, ಶೀತ ಪ್ರದೇಶದಿಂದ ಬೀಸುವಂಥ ಮಾರುತಗಳು ಸಾಗರದ ಉಷ್ಣಾಂಶವನ್ನು ಹೇಗೆ ಬದಲಾಯಿಸುತ್ತೆ ಅಂತ. ಸಾಗರ ಪ್ರವಾಹ ಅಂದಾಗ ಉಷ್ಣ ಸಾಗರ ಪ್ರವಾಹ, ಶೀತ ಸಾಗರ ಪ್ರವಾಹಗಳನ್ನು ನೋಡ್ಕೊಳ್ಳಿ. ಉಷ್ಣ ಸಾಗರ ಪ್ರವಾಹಗಳು ಬಂದು ತಲುಪಿದ್ರೆ ಸಾಗರದ ಉಷ್ಣಾಂಶ ಹೆಚ್ಚುತ್ತೆ. ಶೀತ ಸಾಗರ ಪ್ರವಾಹಗಳು ಬಂದು ಹರಿದಾಗ ಸಾಗರದ ಉಷ್ಣಾಂಶ ಕಡಿಮೆ ಆಗುತ್ತೆ. ಇದನ್ನು ಒಂದು ಸಲ ನೋಡ್ಕೊಳ್ಳಿ. ಇನ್ನು ಸಾಗರ ನೀರಿನ ಲವಣತೆಯನ್ನು ನಿರ್ಧರಿಸುವಂಥ ಅಂಶಗಳು. ಯಾಕಂದರೆ ಸಮಯ ಕಡಿಮೆ ಇರೋದ್ರಿಂದ ನಾನು ಎಲ್ಲವನ್ನ ಈ ಅರ್ಧ ಗಂಟೆನಲ್ಲಿ ಕವರ್ ಮಾಡೋಕ್ಕಾಗ್ತಾ ಇಲ್ಲ. ಇಂಪಾರ್ಟೆಂಟ್ ಅಷ್ಟೇ ಹೇಳ್ತಾ ಇದ್ದೀನಿ. ಮೊದಲೇ ಕೇಳಿದರೆ ನಾನು ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಬಹುದಿತ್ತು, ಬಟ್ ಈಗ ಟೈಮು ಮೀರಿದೆ. ಸಾಗರದ ನೀರಿನ ಲವಣತೆ, ಆವಿಯಾಗುವಿಕೆ ಅಂದರೆ ಎಲ್ಲಿ ಅತಿ ಹೆಚ್ಚು ಆವಿಯಾಗುತ್ತೋ ಅಲ್ಲಿ ಲವಣಾಂಶ ಹೆಚ್ಚಿರುತ್ತೆ. ಅಂದರೆ ಈಗ ನೀರಿಗೆ ಉಪ್ಪು ಹಾಕಿ ಕರಗಿಸ್ಬಿಟ್ಟು ನೀರನ್ನು ಕಾಯಿಸಿದ್ರೆ ನೀರೆಲ್ಲ ಆವಿಯಾದರೆ ಉಪ್ಪುಪ್ಪಾಗುತ್ತಲ್ಲ, ಹಾಗೆ ನೀರು ಆವಿಯಾದರೆ ಆವಿಯಾಗುವಿಕೆ ಹೆಚ್ಚಿರೋ ಕಡೆ ಲವಣತೆ ಹೆಚ್ಚಿರುತ್ತೆ. ಆವಿಯಾಗುವಿಕೆ ಕಡಿಮೆ ಇದ್ದ ಕಡೆ ಲವಣಾಂಶ ಕಡಿಮೆ ಇರುತ್ತೆ. ಇದು ಉಷ್ಣಾಂಶವನ್ನು ಬೇಸಾಗಿಟ್ಕೊಂಡು ಬರೀರಿ. ಮಳೆ, ಎಲ್ಲಿ ಮಳೆ ಅತಿ ಹೆಚ್ಚು ಸುರಿಯುತ್ತೆ ಅಲ್ಲಿ ಲವಣತೆ ಕಡಿಮೆ, ಮಳೆ ಕಡಿಮೆ ಇರೋ ಕಡೆ ಲವಣತೆ ಹೆಚ್ಚು. ಲವಣತೆ ಅಂದರೆ ಉಪ್ಪಿನಾಂಶ. ನದಿ ನೀರಿನ ಪ್ರಮಾಣ, ಎಲ್ಲಿ ಅಧಿಕ ನದಿ ನೀರು ಬಂದು ಸೇರುತ್ತೆ ಅಲ್ಲಿ ಲವಣಾಂಶ ಕಡಿಮೆ ಇರುತ್ತೆ. ನದಿ ನೀರಿನ ಪ್ರಮಾಣ ಕಡಿಮೆ ಇದ್ದಾಗ ಲವಣಾಂಶ ಹೆಚ್ಚಿರುತ್ತೆ. ಸಾಗರದ ನೀರಿನ ಚಲನೆ ಮತ್ತು ಮಾರುತಗಳು ಅಂದರೆ ಸಾಗರದ ನೀರಿನ ಚಲನೆ ಏನಿದೆ, ಯಾವಾಗ ನೀರು ಮೇಲ್ಮುಖ ಕೆಳಮುಖವಾಗಿ ಚಲಿಸ್ತಾ ಇರುತ್ತೆ. ಮೇಲ್ಮೈ ನೀರು ಹೆಚ್ಚು ಲವಣತೆಯನ್ನು ಹೊಂದಿರುತ್ತೆ, ಹಾಗಾಗಿ ಇದು ಕೆಳಮುಖವಾಗಿ ಚಲಿಸುತ್ತೆ. ಕೆಳಗಡೆ ಇರುವಂಥ ನೀರು ಲವಣಾಂಶ ಕಡಿಮೆ ಇದ್ದರೆ ಅದು ಮೇಲ್ಮುಖವಾಗಿ ಚಲಿಸುತ್ತೆ. ಇನ್ನು ಮಾರುತಗಳು ವೇಗವಾಗಿ ಬೀಸೋ ಮಾರುತಗಳು ತಮ್ಮ ಜೊತೆ ನೀರನ್ನು ಕೂಡ ಸೆಳ್ಕೊಂಡು ಹೋಗುತ್ತೆ. ಈ ಸೆಳ್ಕೊಂಡು ಹೋದಾಗ ಎಲ್ಲಿ ಲವಣಾಂಶ ಹೆಚ್ಚಿರುತ್ತೆ ಅಲ್ಲಿಗೆ ಅತಿ ಹೆಚ್ಚು ನೀರನ್ನು ಸೆಳ್ಕೊಂಡು ಬಂದರೆ ಅಲ್ಲಿ ಲವಣಾಂಶ ಕಡಿಮೆ ಆಗುತ್ತೆ. ಲವಣಾಂಶ ಕಡಿಮೆ ಇರೋ ಕಡೆ ಲವಣಾಂಶ ಹೆಚ್ಚಿರುವಂಥ ನೀರನ್ನು ಸೆಳ್ಕೊಂಡು ಬಂದರೆ ಲವಣಾಂಶ ಹೆಚ್ಚುತ್ತೆ. ಇದನ್ನು ನೋಡ್ಕೊಳ್ಳಿ. ಇನ್ನು ಸಾಗರ ಪ್ರವಾಹಗಳು ಉಂಟಾಗಲು ಕಾರಣಗಳು, ಇದನ್ನು ಕೇಳ್ಬೋದು. ನಾನು ಇದು ಮೆನ್ಷನ್ ಮಾಡಿರಲಿಲ್ಲ, ಓನ್ಲಿ ನಿಮಗೆ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಬಟ್ ಇದನ್ನು ನೋಡ್ಕೊಳ್ಳಿ. ಭೂಮಿಯ ದೈನಂದಿನ ಚಲನೆಯ ಪರಿಣಾಮ, ಅದರಲ್ಲಿ 2 ಪಾಯಿಂಟ್ ಬರುತ್ತೆ. ಸಾಗರದ ಆಂತರಿಕ ಲಕ್ಷಣಗಳ ಪ್ರಭಾವ 3 ಪಾಯಿಂಟ್ ಇದೆ. ವಾಯುಮಂಡಲದ ಪ್ರಭಾವ 4 ಪಾಯಿಂಟು. ಸಾಗರ ಪ್ರವಾಹಗಳನ್ನು ಮಾರ್ಪಡಿಸುವ ಅಂಶಗಳು 3 ಪಾಯಿಂಟ್ ಇದೆ. ಈ ಪ್ರವಾಹ ಉಂಟಾಗಲು ಕಾರಣ ಕೇಳಬಹುದು. ಇದರ ಜೊತೆ ನಿಮಗೆ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳ ಬಗ್ಗೆ ಕೇಳ್ತಾರೆ. ಅದರಲ್ಲಿ 3 ಪ್ರವಾಹಗಳನ್ನು ನೆನ್ಪಿಟ್ಕೊಳ್ಳಿ. ವಿಶ್ವವೃತ್ತದ ಪ್ರವಾಹಗಳು, ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹ, ದಕ್ಷಿಣ ಅಟ್ಲಾಂಟಿಕ್ ಸಾಗರ ಪ್ರವಾಹ ಅಂತ 3 ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ. ವಿಶ್ವವೃತ್ತ ಅಂದರೆ ಸಮಭಾಜಕ ವೃತ್ತ ಪ್ರವಾಹ ಅಂತ ಬರೆದ್ರು ಓಕೆ. ಸಮಭಾಜಕ ವೃತ್ತ ಪ್ರವಾಹ ಉತ್ತರ ಅಟ್ಲಾಂಟಿಕ್, ದಕ್ಷಿಣ ಅಟ್ಲಾಂಟಿಕ್ 3. ಅದರಲ್ಲಿ ಈ ವಿಶ್ವವೃತ್ತ ಪ್ರವಾಹಗಳು
ಯಾವ್ದ್ಯಾವುದು? ಇದರಲ್ಲಿ ಉತ್ತರ ಅಟ್ಲಾಂಟಿಕ್ ವಿಶ್ವವೃತ್ತ ಪ್ರವಾಹ, ದಕ್ಷಿಣ ವಿಶ್ವವೃತ್ತ ಪ್ರವಾಹ ಅಂತ ಬರುತ್ತೆ, ವಿಶ್ವವೃತ್ತ ಪ್ರತಿ ಪ್ರವಾಹ ಅಂತ ಬರುತ್ತೆ. ಇದರಲ್ಲೂ 3 ವಿಧ ಇದೆ. ಇನ್ನು ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳಲ್ಲಿ ಗಲ್ಫ್ ಸ್ಟ್ರೀಮ್ ಪ್ರವಾಹ, ಗಲ್ಫ್ ಸ್ಟ್ರೀಮ್ ಅಂತ ಒಂದು ಬರುತ್ತೆ. ದಕ್ಷಿಣ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳಲ್ಲಿ ಫಾಕ್ಲ್ಯಾಂಡ್, ಬ್ರೆಜಿಲ್, ಹಾಗೇನೆ ಬೆಂಗ್ವೆಲಾ ಪ್ರವಾಹಗಳು ಅಂತ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹದಲ್ಲಿ